ಹಾಯ್ ಹಲೋ ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಜೈ ಹಿಂದ. ಅಂಚೆ ಇಲಾಖೆಯಲ್ಲಿ GDS ಅಂತ ಹೇಳಿ ಗ್ರಾಮೀಣ ಡಾಕ್ ಸೇವಕ್ ಅಂತ ಹೇಳಿ ಸೊ ಟೋಟಲಿ ಬಂದ್ಬಿಟ್ಟು 21,413 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಎಷ್ಟಪ್ಪ ಅಂದರೆ 21,413 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಅಂದರೆ ಟೋಟಲಿ ಆಲ್ ಓವರ್ ಇಂಡಿಯಾದಲ್ಲಿ ಇಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಓಕೆ, ಇನ್ನಷ್ಟು ಜನಕ್ಕೆ ಡೌಟ್ ಇತ್ತು. ಆ ಡೌಟ್ ಏನಪ್ಪಾ ಅಂತಂದ್ರೆ, ಸರಿ GDS ನಲ್ಲಿ ಕಾಲ್ಫಾರ್ಮನ್ನು ಮಾಡಿದಾರಲ್ಲ, ಅದು ನಮ್ಮ ಕರ್ನಾಟಕದವರಿಗೆ ಎಷ್ಟು ಹುದ್ದೆಗಳಿದಾವು, ಓಕೆ, ಕರ್ನಾಟಕದವರಿಗೆ ಎಷ್ಟು ಹುದ್ದೆಗಳಿದಾವು ಮತ್ತು ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದಾರ, ಸೊ ಎಷ್ಟು ಪರ್ಸೆಂಟೇಜ್, ನಂದು ಇಷ್ಟು ಪರ್ಸೆಂಟೇಜ್ ನಾನು ಅರ್ಜಿಯನ್ನು ಸಲ್ಲಿಸಬಹುದಾ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ರಿ ಮತ್ತೆ ಮೆಸೇಜ್ಗಳನ್ನ ಮಾಡ್ತಾ ಇದ್ರಿ. ಓಕೆ, ನಾನೊಂದು ಈ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕಾಗಿರೋದು ಏನಪ್ಪಾ ಅಂದರೆ, ಸೊ ನೀವು ಇನ್ನೂ ಯಾರಾದರೂ ಅರ್ಜಿಗಳನ್ನ ಹಾಕಿಲ್ಲ, ಸರ್ ನಾನು ಇನ್ಮೇಲೆ ಅರ್ಜಿಗಳನ್ನ ಸಲ್ಲಿಸ್ತೀನಿ ಅಂತ ಯಾರಾದರೂ ಅಣ್ಣವರಿದ್ರೆ, ಸೊ ಅರ್ಜಿ ಕೂಡ ಪ್ರಾರಂಭವಾಗೈತಿ. ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿ ಸ್ಟಾರ್ಟ್ ಆಗೈತಿ. ಇದು ಕೊನೆಯ ದಿನಾಂಕ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗಪ್ಪ ಅಂತಂದ್ರೆ ಲಾಸ್ಟ್ ಡೇಟ್ 3/3/2025 ನಿಮ್ದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಓಕೆ, ಇದಕ್ಕೆ ಪರ್ಸೆಂಟೇಜ್ ಮೇಲೆ ಬೇಸ್ ಅಂತ ಹೇಳಿ ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮನ್ನೇ ಮಾಡ್ತಾ ಇದ್ದಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಡುತ್ತಾ. ಸ್ಟೇಟ್ ಗೌರ್ಮೆಂಟ್ ಆದ್ರೆ ಏನೋ ಒಂದು ಸ್ಟ್ರೈಕ್ ಮಾಡಿ ಏನಾದರೂ ಒಂದು ಮಾಡ್ಬೋದು, ಬಟ್ ಸೆಂಟ್ರಲ್ ಗೌರ್ಮೆಂಟ್ದವರೇ ಈ ತರ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಏನು ಕೂಡ ಮಾಡೋಕ್ಕಾಗಲ್ಲ. ಓಕೆ, ಇದು 2024ರಲ್ಲಿ ರಿಕ್ರೂಟ್ಮೆಂಟ್ ಕೂಡ ಕಾಲ್ಫಾರ್ಮನ್ನ ಮಾಡಿದ್ರು. ಅದು ಕೂಡ ಮೆರಿಟ್ ಬೇಸ್ ಮೇಲೆನ ಫಿಲ್ಅಪ್ ಅನ್ನ ಮಾಡ್ಕೊಂಡಿದ್ದಾರೆ. ಓಕೆ, ಇದನ್ನ ಯಾವ ತರ ಫಿಲ್ಅಪ್ ಮಾಡ್ಕೊಳ್ತಾರೆ, ಇದ್ರೂ ಕೂಡ ಮೆರಿಟ್ ಬೇಸ್ ಮೇಲೆ ಇರುತ್ತಾ. ಸೊ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ರೆ ಯಾವ ಥರ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತಾವೆ, ನೆಕ್ಸ್ಟ್ ಇದರಲ್ಲಿ ಯಾವ ಡಿವಿಷನ್ಗೆ ಅರ್ಜಿಯನ್ನು ಸಲ್ಲಿಸಬೇಕು, ನಮ್ಮ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳಿದಾವೆ ಅಂತ ಹೇಳಿ ಅದು ಕೂಡ ಕನ್ಫರ್ಮ್ ಮಾಡ್ತೀವಿ. ನೋಡ್ಕೊಡ್ರಿ, ಕೇವಲ 1,135 ಹುದ್ದೆಗಳು ಮಾತ್ರ ನಮ್ಮ ಕರ್ನಾಟಕಕ್ಕೆ 1,135 ಹುದ್ದೆಗಳನ್ನ ಮಾತ್ರ ಕನ್ಫರ್ಮ್ ಮಾಡಿದಾರೆ. ಇಷ್ಟು ಹುದ್ದೆಗೆ ನೀವೇನು ಅಪ್ಲೈ ಮಾಡ್ತಿರಲ್ಲ, ನಮ್ಮ ಕರ್ನಾಟಕಕ್ಕೆ ಏನಾದರೂ ಅಪ್ಲೈ ಮಾಡ್ತೀನಿ ಅಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದಿಷ್ಟು ಟೋಟಲಿ ಎಲ್ಲ ಡಿಸ್ಟಿಕ್ಗೂ ಕೂಡ ವೇಕೆನ್ಸೀಸ್ಗಳಿದಾವೆ. ಒಂದು ಡಿಸ್ಟಿಕ್ಗೆ 10 ಇದಾವೆ, 20 ಈ ಥರ ವೇಕೆನ್ಸೀಸ್ಗಳನ್ನ ಕಾಲ್ಫಾರ್ಮನ್ನು ಮಾಡಿದಾರೆ. ಅದ್ರಲ್ಲಿ ನೋಡ್ಕೊಂಡ್ಬಿಟ್ಟು ಮತ್ತೆ ಕೆಟಗರಿ ವೈಸ್ ವೇಕೆನ್ಸೀಸ್ ಪೋಸ್ಟ್ ವೈಸ್ ಕೆಟಗರಿ ವೈಸ್ ಕೊಟ್ಟಿದ್ದಾರೆ. ಅಂದರೆ UR ಕ್ಯಾಟಗರಿದವ್ರಿಗೆ ಬೇರೆ, OBC ದವ್ರಿಗೆ ಬೇರೆ, ನೆಕ್ಸ್ಟ್ SC ST ದವರಿಗೆ, ನೆಕ್ಸ್ಟ್ ಅದೇ ತರನಾಗಿ EWS ದವರಿಗೆ ಯಾವ ಕೆಟಗರಿಗೆ ಎಷ್ಟು ವೇಕೆನ್ಸೀಸ್ಗಳಿದಾವೆ ಅಂತ ಹೇಳಿ ಅಲ್ಲಿ ನೀವೇನು ಕರ್ನಾಟಕ ಚಾಯ್ಸ್ ಮಾಡ್ಕೊಂಡ್ಮ್ಯಾಗ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕೆ ಹೋದಾಗ ನೀವು ಸೈಬರ್ ಸೆಂಟ್ರಿಗೆ ಮತ್ತು ನೆಟ್ ಸೆಂಟ್ರಿಗೆ ಹೋಗಿರ್ತೀರಿ. ಅವಾಗ ಹೋದಾಗ ನೋಡ್ಕೊಳ್ರಿ ನಿಮ್ಮ ಡಿಸ್ಟಿಕ್ಕಿಗೆ ನೀವು ಯಾವ ಡಿಸ್ಟಿಕ್ಕಿಗೆ ಅರ್ಜಿಯನ್ನು ಸಲ್ಲಿಸ್ತೀರಿ. ಮಂಗಳೂರು ಇದೆ, ಬಾಗಲಕೋಟೆ ಇದೆ, ಬೆಳಗಾವಿ ಇದೆ, ಕೊಡಗು, ಚಿಕ್ಕಮಗಳೂರು, ಚನ್ನರಾಯಪಟ್ಟಣ ಈ ಥರ ಎಲ್ಲ ನಿಮ್ಮ ಡಿಸ್ಟಿಕ್ಗಳಿದಾವಲ್ಲ, ಆ ಡಿಸ್ಟಿಕ್ಕಿಗೆ ನೀವು ಒಂದ್ಸರಿ ಚಾಯ್ಸ್ ಮಾಡ್ಕೊಡ್ರಿ. ಅಂದರೆ ಬೇಕಿದ್ರೆ ಯಾವ ಥರ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೇಕು ವೇಕೆನ್ಸೀಸ್ಗಳಪ್ಪ ಅಂದರೆ GDS ಆನ್ಲೈನ್ ಅಂತ ಹೊಡಿರಿ. GDS ಆನ್ಲೈನ್ ಅಪ್ಲಿಕೇಶನ್ GDS ಅಂತ ಮಾತ್ರ ಸರ್ಚ್ ಮಾಡ್ಕೊಡ್ರಿ. ಸರ್ಚ್ ಮಾಡ್ಕೊಂಡ ತಕ್ಷಣ ನಿಮ್ಗೊಂದು GDS ಪೋಸ್ಟ್ ಆಫೀಸದ್ದು ಒಂದು ವೆಬ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಅಲ್ಲಿ ಸರ್ಕಲ್, ಡಿಸ್ಟಿಕ್ ವೈಸ್ ಸರ್ಕಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೊ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಡಿಸ್ಟಿಕ್ಗಳಿದಾವಲ್ಲ ಆ ಡಿಸ್ಟಿಕ್ಗಳು ಸೊ ಆಗ್ತಾವೆ. ಸೊ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಸೊ ನೀವು ಅಲ್ಲಿ ಒಂದು ಡಿಸ್ಟಿಕ್ ಅನ್ನ ಚಾಯ್ಸ್ ಮಾಡ್ಕೊಂಡು ನೀವು ಯಾವ ಡಿಸ್ಟಿಕ್ಗೆ ಅಪ್ಲಿಕೇಶನ್ ಹಾಕೊಳ್ತಿರಲ್ಲ ಆ ಡಿಸ್ಟಿಕ್ ಅನ್ನ ಚಾಯ್ಸ್ ಮಾಡ್ಕೊಂಡ್ಬಿಟ್ಟು ವ್ಯೂ ಪೋಸ್ಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಆ ವ್ಯೂ ಪೋಸ್ಟ್ ಮೇಲೆ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಅದರಲ್ಲಿ ನಿಮ್ಗೆ 20, 27 ಈ ತರ ವೇಕೆನ್ಸಿಗಳನ್ನ ತೋರಿಸುತ್ತೆ. ಟೋಟಲಿ ಬಂದ್ಬಿಟ್ಟು ಅದರಲ್ಲಿ ABPM, BPM ಅಂತ ಹೇಳಿ ಈ ತರ ಸಪರೇಟ್ ಆಗಿ ಬೇರೆ ಬೇರೆ ತರದ ಹುದ್ದೆಗಳಿದಾವೆ. ಮತ್ತು ಅದರ ಜೊತೆಗೆ ಸೈಡ್ಗೆ ನಿಮ್ಗೆ UR ಮತ್ತು OBC SC ST ಅಂತ ಹೇಳಿ ನಿಮ್ಮ ಕಾಸ್ಟ್ ಕೊಡೋ ಕಾಣುತ್ತೆ. ಆ ಕಾಸ್ಟ್ ನಲ್ಲಿ ಟೋಟಲಿ 27 ಹುದ್ದೆಗಳನ್ನ ಕರೆದಿದ್ದಾರೆ ಅಂತ ತಿಳ್ಕೊಡ್ರಿ. ಯಾವುದೇ ಒಂದು ಡಿಸ್ಟಿಕ್ ಯಾವ್ದಾದ್ರು ಒಂದು ಡ್ಯಾಶ್ ಯಾವುದೇ ಒಂದು ನೀವು ಡಿಸ್ಟಿಕ್ ಅಂತ ತಿಳ್ಕೊಡ್ರಿ. ಇವತ್ತು ಬೆಳಗಾವಿ ಆಗಿರ್ಲಿ, ಗುಲ್ಬರ್ಗ ಆಗಿರ್ಲಿ, ಯಾವ ಡಿಸ್ಟಿಕ್ ಆದ್ರೂ ಕೂಡ ಅದರಲ್ಲಿ 27 ಹುದ್ದೆಗಳನ್ನ ಕಾಲ್ಫಾರ್ಮನ್ನ ಮಾಡಿದಾರಪ್ಪ ಅಂದ್ರೆ ಒಂದು ಅರ್ಧಕ್ಕರ್ಧ ಆಲ್ಮೋಸ್ಟ್ ಅಲ್ಲ UR ಕ್ಯಾಟಗರಿ ಅವರೇ ಅಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ ಮಾತ್ರ ಇರ್ತಾವೆ. ಅದನ್ನ ನೋಡ್ಕೊಂಡ್ಬಿಟ್ಟು OBCಗೆ ನಿಮ್ದು ಏನಾದ್ರು OBC ಕ್ಯಾಟಗರಿ ಬರ್ತಿತ್ತಪ್ಪ ಅಂದ್ರೆ ಅದರಲ್ಲಿ ಎಷ್ಟು OBC ಕ್ಯಾಟಗರಿಗೆ ವೇಕೆನ್ಸಿ ಇದಾವ ಅಂತ ಹೇಳಿ ಚೆಕ್ ಅನ್ನ ಮಾಡ್ಕೊಡ್ರಿ. ಮೊದಲಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಕ್ ಹೋದಾಗ ಡೈರೆಕ್ಟ್ ಆಗಿ ನಿಮ್ಗೆ ಅಷ್ಟೊಂದು ಗೊತ್ತಿರಲ್ಲ, ಯಾಕಂದ್ರೆ ಎಷ್ಟು ನಮ್ಮ ಕ್ಯಾಟಗರಿಗೆ ಎಷ್ಟು ವೇಕೆನ್ಸೀಸ್ಗಳನ್ನ ಕಾಲ್ಫಾರ್ಮ್ ಮಾಡಿದಾರ. ಸೊ ನೀವು ಅಪ್ಲೈ ಮಾಡುವಾಗ ಫಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಜನರಲ್ ಕ್ಯಾಟಗರಿಗೆ ಕೊಟ್ರಿ ಅಂತ ತಿಳ್ಕೊಡ್ರಿ. ಜನರಲ್ ಕ್ಯಾಟಗರಿ ಕುಂತ್ರಪ್ಪ ಅಂತಂದ್ರೆ ನಿಮ್ಗೆ ಸೆಲೆಕ್ಟೆಡ್ ಆಗುವಂತ ಚಾನ್ಸಸ್ ಬಹಳಷ್ಟು ಕಡಿಮೆ ಇರ್ತದ. ಆದ ಕಾರಣಕ್ಕೋಸ್ಕರ ಅದರಲ್ಲಿ ನಿಮ್ದು ಯಾವುದು OBC ಬರ್ತಿತ್ತಪ್ಪ ಅಂದ್ರೆ ಫಸ್ಟ್ ಪರ್ಫಾರ್ಮೆನ್ಸ್ OBC ದಲ್ಲಿ ಎಷ್ಟು ವೇಕೆನ್ಸೀಸ್ಗಳಿದಾವಲ್ಲ ಅಷ್ಟನ್ನ ತಗೊಂಡ್ಬಿಟ್ಟು ಆ ನಂತರ ಜನರಲ್ ಕ್ಯಾಟಗರಿ ಏನಿದೆಯಲ್ಲ ಅದಕ್ಕೆ ನೀವು ಅಪ್ಲೈ ಅನ್ನ ಮಾಡಬೇಕಾಗುತ್ತೆ. ಟೋಟಲಿ ಬಂದ್ಬಿಟ್ಟು 27 ಹುದ್ದೆಗಳಿದಾವಪ್ಪ ಅಂತಂದ್ರೆ 27 ಹುದ್ದೆಗೂ ಕೂಡ ನೀವು ಸೆಲೆಕ್ಟ್ ಅನ್ನ ಮಾಡಬೇಕಾಗುತ್ತೆ. ಈ ತರ ನಿಮ್ಮ ಪೋಸ್ಟ್ ಆಫೀಸ್ಗೆ ಅಪ್ಲಿಕೇಶನ್ ಅನ್ನು ಹಾಕೊಳ್ಬೇಕಾಗಿದ್ರೆ ಒನ್ ಡೇ ಲೇಟ್ ಆದ್ರೂ ಪರವಾಗಿಲ್ಲ. ಸೊ ವೇಕೆನ್ಸಿಗಳನ್ನ ನೋಡ್ಕೊಂಡ್ಬಿಟ್ಟು ನಿಮ್ಮ ಕ್ಯಾಟಗರಿಗೆ ಎಷ್ಟು ವೇಕೆನ್ಸಿಗಳಿದಾವೆ ಮತ್ತು ಎಷ್ಟು ನಂಬರ್ ಇದೆ ಅದು
ಅಲ್ಲಿ ಸೈಬರ್ ಸೆಂಟರ್ಗೆ ಹೋದ್ಮೇಲೆ ನೀವು ಅಲ್ಲಿ ವೇಕೆನ್ಸಿ ಚೆಕ್ ಮಾಡ್ಕೊಡ್ರಿ, ಈ ಡಿಸ್ಟಿಕ್ಕಿಗೆ ಎಷ್ಟು ಕರೆದಿದಾರ, ಈ ಡಿಸ್ಟಿಕ್ ಚೆಕ್ ಮಾಡ್ಕೊಡ್ರಿ, ಈ ಡಿಸ್ಟಿಕ್ ಚೆಕ್ ಮಾಡ್ಕೊಡ್ರಿ. ಪ್ರತಿಯೊಂದು ಡಿಸ್ಟಿಕ್ ಅನ್ನ ಚೆಕ್ ಮಾಡುವಂತ ಪೇಷನ್ಸ್ ಅವ್ರ ಹತ್ರ ಇರುವುದಿಲ್ಲ, ಅವ್ರ ಹತ್ರ ಟೈಮ್ ಕೂಡ ಇರೋದಿಲ್ಲ, ಅವ್ರು ಚೆಕ್ ಕೂಡ ಮಾಡೋದಿಲ್ಲ. ಡೈರೆಕ್ಟ್ ಆಗಿ ನೀ ಯಾವ ಡಿಸ್ಟಿಕ್ ಅಂತೀಯಪ್ಪ ಆ ಡಿಸ್ಟಿಕ್ ಅರ್ಜಿಯನ್ನ ಸಲ್ಲಿಸ್ಕೊಡ್ತೀನಿ ಅಂತ ಮಾತ್ರ ಹೇಳ್ತಾರ. ನೀ ಅನ್ಕೊಂಡಿರೋ ಹಾಗೆ ಸೊ ಎಲ್ಲ ಡಿಸ್ಟಿಕ್ ಅನ್ನ ಚೆಕ್ ಮಾಡುವಂತ ಅವಶ್ಯಕತೆ ಅವ್ರದ್ದು ಇರೋದಿಲ್ಲ. ಆದ ಕಾರಣಕ್ಕೋಸ್ಕರ ನೀವು ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ, ಅದನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಹೋಗು. ನೆಕ್ಸ್ಟ್ ಬಂದ್ಬಿಟ್ಟು ಅದರಲ್ಲಿ ನೀವು ಡಾಕ್ಯುಮೆಂಟ್ಸ್ಗೆ ಓಕೆ ಈ ಅರ್ಜಿಯನ್ನ ಸಲ್ಲಿಸಬೇಕಾಗಿದ್ರೆ SLC ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೋಗ್ರಿ. ನೆಕ್ಸ್ಟ್ ನಿಮ್ಮ ಫೋನ್ ನಂಬರ್ ಚಾಲ್ತಿ ಇರ್ತಕ್ಕಂಥ ನೀವು ಕಂಟಿನ್ಯೂ OTP ಬರ್ತದ. ನೆಕ್ಸ್ಟ್ ನಿಮ್ದು ಮೊಬೈಲ್ ತೊಗೊಂಡವ್ರಿ, ಜಿಮೇಲ್ ID ಬೇಕು, ಜಿಮೇಲ್ಗೆ ಒಂದು OTP ಬರುತ್ತೆ. ನೆಕ್ಸ್ಟ್ ಅದೇ ತರನಾಗಿ ಆಧಾರ್ ಕಾರ್ಡು, ನೆಕ್ಸ್ಟ್ ಫೋಟೋ ಮತ್ತು ಸಿಗ್ನೇಚರ್. ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಕಂಪಲ್ಸರಿಯಾಗಿ ಬೇಕಾಗುತ್ತೆ. ಫೋಟೋನ ರೀಸೆಂಟ್ ಆಗಿ 6 ತಿಂಗಳ ಮುಂಚೆ ಅಂದ್ರೆ 6 ತಿಂಗಳ ಒಳಗಡೆ ಇರತಕ್ಕಂಥ ಫೋಟೋಸ್ ಅನ್ನ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಇದು ಯಾವುದೇ ತರನಂತ ಆಲ್ಮೋಸ್ಟ್ ಆಲ್ ಅರ್ಜಿ ಕೂಡ ರಿಜೆಕ್ಟ್ ಆಗೋದಿಲ್ಲ. ಏನಾದ್ರೂ ನೀವು ಪೇಮೆಂಟ್ ಗಳನ್ನ ಮಾಡಿಲ್ಲಪ್ಪ ಅಂದ್ರೆ SC ST ದವರಿಗೆ ಮತ್ತು ಮಹಿಳೆಯರಿಗೆ ಇದು ಯಾವುದೇ ತರನಂತ ಆನ್ಲೈನ್ ಪೇಮೆಂಟ್ ಇರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥವ್ರಿಗೆ ಕೇವಲ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಓಕೆ, ಇನ್ನೊಂದು ಕಟ್ ಆಫ್ ಎಲ್ಲಿ ಎಷ್ಟು ನಿಲ್ಬಹುದು, ಕಟ್ ಆಫ್ ಎಲ್ಲಿ ಎಷ್ಟು ನಿಲ್ಬಹುದು ಅಂತ ಯಾರು ಕೂಡ ಕಂಪೇರ್ ಮಾಡೋಕ್ಕಾಗಲ್ಲ. ನೀವು ಅಪ್ಲಿಕೇಶನ್ ಹಾಕೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಹೋದ್ ಸರಿ ಎಲ್ಲಿ ಕಡಿಮೆ ನಿಲ್ಲುತ್ತೆ ಅಲ್ಲಿ ಅಪ್ಲಿಕೇಶನ್ ಜಾಸ್ತಿ ಆಗ್ತಾರ, ಅಲ್ಲಿ ಹೈ ಕಟ್ ಆಫ್ ಹೋಗುತ್ತಾ, ಇಲ್ಲಿ ಕಡಿಮೆ ನಿಲ್ಲುತ್ತೆ. ಈ ತರ ಕಂಪೇರ್ ಅನ್ನ ಮಾಡಿಬಿಟ್ಟು ಸೊ ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗಡೆ ಎಲ್ಲರನ್ನು ಕೇಳ್ಕೊಂಡ್ಬಿಟ್ಟು ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಎಲ್ಲೆಲ್ಲಿ ಎಷ್ಟು ಜನಗಳು ಹಾಕಿದಾರ, ಯಾವ ಕಡೆ ಎಷ್ಟು ಕಾಂಪಿಟೇಷನ್ ಆಗ್ತಾ ಇದೆ, ನಾನು ಎಲ್ಲಿ ಹಾಕಬೇಕು ಅನ್ನೋದನ್ನ ವಿಚಾರ ಮಾಡಿಬಿಟ್ಟು ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಓಕೆ, ಕೊನೆಯ ದಿನಾಂಕ ಅಂಕಿ 3/3/2025 ಮಟ್ಟ ಐತಿ. ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಹಿಂದಿನ ವರ್ಷ ಏನು ಕಾಲ್ಫಾರ್ಮ್ ಅನ್ನ ಮಾಡಿದ್ರಲ್ಲ 2024ರಲ್ಲಿ ಟೋಟಲಿ 6 ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ರು. ಟೋಟಲಿ ಎಷ್ಟಪ್ಪ ಅಂದ್ರೆ ನಾವು ಅನ್ಕೊಂಡಿರುವ ಹಾಗೆ 3 ಲಿಸ್ಟ್ ಅನ್ನ ಮಾತ್ರ ಬಿಡುಗಡೆ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. 6 ಲಿಸ್ಟ್ ಗಳನ್ನ ಬಿಡುಗಡೆ ಮಾಡಿದಾರೆ. ಈ ಸರಿ ಎಷ್ಟು ಲಿಸ್ಟ್ ಬಿಡಬಹುದು ಅಂತ ಕಂಪೇರ್ ಮಾಡಕ್ಕಾಗಲ್ಲ. ಈ ಸರಿ 6 ಬಿಡಬಹುದು ಅಂತ ನೀವು ಅನ್ಕೊಳಕ್ ಹೋಗ್ಬೇಡ್ರಿ. ಕೇವಲ ಭಾಳ ಆದ್ರೆ 3 ಅಥವಾ 4, ಯಾಕಂದ್ರೆ ವೇಕೆನ್ಸಿ ಬಹಳಷ್ಟು ಕಡಿಮೆ ಇದಾವೆ. ನಮ್ಮ ಕರ್ನಾಟಕಕ್ಕೆ ಇರತಕ್ಕಂಥ ವೇಕೆನ್ಸಿಗಳು 1135 ಮಾತ್ರ. ಓಕೆ, ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿಪ್ಪ ಅಂದ್ರೆ ಮೊದಲ ಬಾರಿಗೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿದ್ರಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಅನ್ನ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಅನ್ಕೊಂಡ್ರೆ ಫಸ್ಟ್ ಲಿಸ್ಟು, ಸೆಕೆಂಡ್ ಲಿಸ್ಟು, ಥರ್ಡ್ ಲಿಸ್ಟು, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನೆಲ್ಲ ಬೇಕಾಗುತ್ತೆ, ಯಾವ ಡಿಸ್ಟಿಕ್ಗೆ ಎಷ್ಟು ಕಟ್ ಆಫ್ ನಿಂತಿದೆ, ಪ್ರತಿಯೊಂದು ಅಪ್ಡೇಟ್ ಅನ್ನ ಯಾವುದೇ ಒಂದು ವೆಬ್ಸೈಟ್ಗೆ ಹೋಗಿ ಸರ್ಚ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ನಾನು ಡೈರೆಕ್ಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಇದರಲ್ಲಿ ಕೊಡ್ತಾನೆ ಇರ್ತೀನಿ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.